BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಆರೋಪಿ ದರ್ಶನ್ ಈಗ ಸರ್ಜರಿಗೆ ಸಿದ್ಧರಾಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಮಧ್ಯಂತರ ಜಾಮೀನು ಮುಕ್ತಾಯ ಆಗೋದಕ್ಕೆ 11 ದಿನ ಮಾತ್ರ ಬಾಕಿ ಇದೆ. ಇಲ್ಲಿ ತನಕ ಅವ್ರಿಗೆ ಸರ್ಜರಿ ಆಗಿಲ್ಲ, ಆದರೆ ಅತಿ ಶೀಘ್ರದಲ್ಲೇ ಸರ್ಜರಿ ಆಗುತ್ತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸರ್ಜರಿ ನಂತರ 3 ತಿಂಗಳು ಆರೈಕೆಗಾಗಿ ಮನವಿ ಮಾಡಿಕೊಳ್ಬೇಕು, ಅಂದರೆ ಪ್ಲ್ಯಾನ್, ಅಂದರೆ ಅವರು ಕೋರ್ಟ್ ಮೊರೆ ಹೋಗಬೇಕು. ಒಂದು ಕಡೆ ರೆಗ್ಯುಲರ್ ಬೇಲ್ಗಾಗಿ ಹೋರಾಟ ನಡೀತಾ ಇದೆ ಕೋರ್ಟಲ್ಲಿ, ಮತ್ತೊಂದು ಕಡೆ ಸರ್ಜರಿ ಮಾಡಿಸ್ಕೊಂಡು ಅವರು ರೆಸ್ಟ್ ಬೇಕು, ಇನ್ನೊಂದು 3 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಕೊಡಿ ಮಧ್ಯಂತರ ಜಾಮೀನು ಅಂತ ಕೋರ್ಟ್ಗೆ ಕೇಳುವಂಥದ್ದು. ಇದು ಮೊದಲಿಂದಲೂ ಚಾಲ್ತಿಯಲ್ಲಿದ್ದಂತಹ ಮಾತೆ. 6 ವಾರಗಳ ಮಧ್ಯಂತರ ಜಾಮೀನಲ್ಲಿ ಈಗಾಗಲೇ 4 ವಾರ ಕಳೆದು 5ನೇ ವಾರ ನಡೀತಾ ಇದೆ. 5ನೇ ವಾರ ಇಲ್ಲಿ ತನಕ ಅವ್ರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ಇನ್ನು ಮುಂದಕ್ಕೆ ಸರ್ಜರಿ ಮಾಡಿಸ್ಕೊಂಡು ಆ ನಂತರ 3 ತಿಂಗಳು ಟೈಮ್ ಕೇಳೋದು. ಯಾಕೆಂದರೆ ಅದನ್ನು ವೈದ್ಯರೇ ಹೇಳ್ತಾರೆ ಬೆಡ್ ರೆಸ್ಟ್ ಬೇಕಾಗುತ್ತೆ ಅಂತ. ಕೋರ್ಟ್ ಕೂಡ ಕೊಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಮೊನ್ನೆಯಷ್ಟೇ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ಅವ್ರಿಗೆ BP ವೇರಿಯೇಷನ್ ಆಗಿಬಿಟ್ಟಿದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ, ಕಂಟ್ರೋಲಿಗೆ ಬಂದಮೇಲೆ ಸರ್ಜರಿ ಮಾಡಿಸ್ತೀವಿ ಅಂತ ಹೇಳಿದರು. ಈಗ BP ಎಲ್ಲ ಕಂಟ್ರೋಲಿಗೆ ಬಂತ, ಸರ್ಜರಿ ಯಾವಾಗ ಹಾಗಾದರೆ ಅಂತ? ಎಸ್ ಅರವಿಂದ್, ಈಗಾಗಲೇ ನಟ ದರ್ಶನ್ ಏನಂದ್ರೆ ಮಧ್ಯಂತರ ಜಾಮೀನು 6 ವಾರಗಳ ಒಂದು ಮಧ್ಯಂತರ ಜಾಮೀನು ಮೇಲೆ ಈಗ ತುರ್ತು ಶಸ್ತ್ರಚಿಕಿತ್ಸೆಗಾಗಿ ಈಗ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಈಗ ಅವರು ಚಿಕಿತ್ಸೆಯನ್ನ ಪಡಿತಾ ಇರ್ತಕ್ಕಂಥದ್ದು. ಬೆಂಗಳೂರು ಏನು BGS ಆಸ್ಪತ್ರೆಗೆ ಅವರು ದಾಖಲಾದ ನಂತರ ಏನಿದೆ, ವೈದ್ಯರು ಒಂದಿಷ್ಟು ಪರೀಕ್ಷೆಗಳನ್ನ ತಪಾಸಣೆಗಳನ್ನ ಮಾಡಿದ್ರು. ಆ ನಂತರ ಬಂದಂತ ರಿಪೋರ್ಟ್ ಮತ್ತೆ ವಿಮ್ಸ್ ಆಸ್ಪತ್ರೆಯಲ್ಲಿ ಏನು ಕೊಟ್ಟಂತ ಒಂದು ವರದಿ ಇತ್ತು, ಅದರ ಆಧಾರದ ಮೇಲೆ ಈಗ ಅವರಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅಂದ್ರೆ ಅವರಿಗೆ ಮಾತ್ರೆ ಮತ್ತು ವ್ಯಾಯಾಮ ಮತ್ತು ಒಂದಿಷ್ಟು ಟ್ರೀಟ್ಮೆಂಟ್ಗಳು, ಫಿಸಿಯೋಥೆರಪಿ, ಈ ಮೂಲಕನೇ ಒಂದಿಷ್ಟು ಅವ್ರಿಗೆ ಈಗಾಗಲೇ ಟ್ರೀಟ್ಮೆಂಟ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಏನಂದ್ರೆ ಕೋರ್ಟ್ನಲ್ಲಿ ಈಗ CV ನಾಗೇಶ್ ಅವರಿಗೆ ಜಡ್ಜ್ ಕೇಳಿದಂತ ಒಂದು ಪ್ರಶ್ನೆಗೆ ಈಗಾಗಲೇ ದರ್ಶನ್ ಅವರು ಗಲಿಬಿಲಿಗೊಂಡಿರ್ತಕ್ಕಂಥದ್ದು. ಈಗ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ಸರ್ಜರಿಗೆ ರೆಡಿ ಆದರೂ, ತರಾತುರಿಯಲ್ಲಿ ರೆಡಿ ಆಗಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನೇನೀಗ 31 ದಿನಗಳು, ಈಗ ಅವ್ರಿಗೆ 42 ದಿನದಲ್ಲಿ 31 ದಿನ ಈಗಾಗಲೇ ಕಳೆದೋಗಿದೆ. ಕೇವಲ ಇನ್ನು 11 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ದರ್ಶನ್ ಅವ್ರಿಗೆ ಏನೋ ಒಂದು ಷರತ್ತುಬದ್ಧ ಜಾಮೀನು ಏನಿತ್ತು ಅದರಲ್ಲಿ ಈಗ ಇನ್ನು 11 ದಿನಗಳು ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಈಗ ಸರ್ಜರಿಗೆ ರೆಡಿ ಆಗಿದ್ದಾರೆ ತರಾತುರಿಯಲ್ಲಿ ಅನ್ನೋದು ಒಂದಿಷ್ಟು ಮಾಹಿತಿ ಅವರ ವಲಯದಿಂದ. ಜೊತೆಗೆ ದರ್ಶನ್ ಅವ್ರಿಗೆ ತುರ್ತುವಾಗಿ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಅನ್ನೋ ಒಂದು ಇದರ ನಿಟ್ಟಿನಲ್ಲೇ ಈಗ ಅವ್ರಿಗೆ ಜಾಮೀನನ್ನ ಕೊಟ್ಟಿದ್ರು. ಹಾಗಾಗಿ ಈಗ 5 ಅಥವಾ 6ನೇ ವಾರದಲ್ಲಿ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ನಂತರ ಅವ್ರಿಗೆ ಇನ್ನೂ ಒಂದಿಷ್ಟು ಬೇಲನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಥವಾ ಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸೋಕೆ ಈಗ ಒಂದು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಮಾಹಿತಿಗೆ ಧನ್ಯವಾದ.